ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಅಪಾರ ಪ್ರಮಾಣದ ಬಾಧೆಯನ್ನು, ಶ್ರಮೆಯನ್ನು ತಾಳಿ ನಮ್ಮ ಗ್ರಹಿಕೆಗೂ ಮೀರಿದ ಆಶೀರ್ವಾದಗಳನ್ನ, ಲಾಭಗಳನ್ನು ನಮಗೆ ಬಿಡುಗಡೆ ಮಾಡಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬಕ್ಕೂ ಕರ್ತನು ಹೇರಳವಾಗಿ ಅನುಗ್ರಹಿಸಲಿ. ನಾವು ಕರ್ತನ ಯೇಸು ಕ್ರಿಸ್ತನ ಶಿಲುಬೆ ಶ್ರಮೆಯ ಲಾಭಗಳನ್ನ ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3-5 ವಚನಗಳು. ಗಲಾತ್ಯ 1ನೇ ಅಧ್ಯಾಯ 3-5 ವಚನಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆ ಶಾಂತಿಯೂ ಆಗಲಿ. ಈತನು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ದೇವರಿಗೆ ಯುಗಾಂತರಗಳಲ್ಲಿಯೂ ಸ್ತೋತ್ರ, ಆಮೇನ್. ಈ ವಾಕ್ಯಗಳನ್ನು ನಾವು ಗ್ರಹಿಸಲಿಕ್ಕೆ ಸಾಧ್ಯವಾಗುವಂತೆ ದೇವರಾತ್ಮನು ತಾನೇ ನಮ್ಮನ್ನು ಬಲಪಡಿಸಿ ಆತ ನಮಗೆ ಬೋಧಿಸಲಿ. ದೇವರು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮನು ನಮಗೆ ಅನುಗ್ರಹಿಸಲಿ. ಪ್ರೇರೆ, ನಾವು ಈ ದಿನ ಬಹಳ ಒಂದು ಅದ್ಭುತವಾದ ವಾಕ್ಯವನ್ನು ಓದಿಕೊಂಡಿದ್ದೇವೆ. ಅದನ್ನು ಈಗ ನಾವು ಧ್ಯಾನಿಸಲಿಕ್ಕಿದ್ದೇವೆ. ವಿಶೇಷವಾಗಿ ಪತ್ರಿಕೆಗಳನ್ನು ಬರೆಯುವಾಗ ಪತ್ರಿಕಾಕಾರರು ಸಭೆಗಳನ್ನ ಬಲಪಡಿಸುವಂತೆ ಅವರು ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಕೃಪೆಯನ್ನು, ಸಮಾಧಾನವನ್ನು ಯಥೇಚ್ಛವಾಗಿ ಸಭಿಕರ ಮೇಲೆ ಮಾತನಾಡಿದ್ದಾರೆ. ಹಾಗಾಗಿ 3ನೇ ವಚನದಲ್ಲಿ ನಾವು ಅದನ್ನು ಓದ್ತೇವೆ. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ದೇವರ ಕೃಪೆ ಎನ್ನುವಂಥದ್ದು ಬಹಳ ಮಹತ್ವವುಳ್ಳ ಒಂದು ಪದ. ಆ ಕೃಪೆಯೊಳಗೆ ಏನು ಇದೆ ಅಥವಾ ಇರುವಂಥದ್ದೆಲ್ಲವೂ ಎಷ್ಟಿದೆ ಎಂಬುದಾಗಿ ಗ್ರಹಿಸಲಿಕ್ಕೆ ಒಂದು ವೇಳೆ ಯಾರಿಂದಲೂ ಸಾಧ್ಯವಿಲ್ಲವೇನೋ. ದೇವರದರೊಳಗೆ ನಮಗೆ ಅಷ್ಟೊಂದು ತನ್ನ ಒಳಿತನ್ನು, ತನ್ನ ಹೃದಯದಲ್ಲಿರುವ ಎಲ್ಲ ಒಳ್ಳೆತನವನ್ನು ತನ್ನ ಜನರಾದ ನಮ್ಮ ಮೇಲೆ ಆತನು ಸುರಿಸುವುದಕ್ಕೆ ಆತನು ಬಯಸಿದ್ದಾನೆ. ಅರ್ಹತೆ ಇಲ್ಲ, ಅರ್ಹತೆ ಗೆಟ್ಟ ನಮಗೆ ದೇವರು ಆತನು ತನ್ನ ಯಥೇಚ್ಛವಾದ ಮೇಲುಗಳನ್ನು ಕರುಣಿಸ್ತಾನಲ್ಲ. ಇದನ್ನು ಬಹಳ ಸಣ್ಣದಾಗಿ ನಾವು ಕೃಪೆ ಎಂಬುದಾಗಿ ಓದ್ತೇವೆ. ಈ ಕೃಪೆಯನ್ನು ಪಡ್ಕೊಂಡ ಮನುಷ್ಯನಿಗೆ ಎಷ್ಟೋ ಬಿಡುಗಡೆ, ಎಷ್ಟೋ ಆಶೀರ್ವಾದಗಳು, ಎಷ್ಟೋ ಸ್ವಸ್ಥತೆ ದೊರೆಯುವಾಗ ದೇವರಿಂದಲೇ ಸಿಕ್ಕುವ ಸಮಾಧಾನವು ಆತನಿಗೆ ಲಾಭವಾಗ್ತದೆ. ಇದನ್ನು ಹೇಳಿ ಭಕ್ತನು ಕ್ರಿಸ್ತನು ಯಾತಕ್ಕಾಗಿ ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟ ಎಂಬುದನ್ನು ಆತನು ಬರೀತಾನೆ. ಆತನು ಮರಣಕ್ಕೆ ಒಪ್ಪಿಸಿಕೊಡುವಾಗ ದೇವರ ಚಿತ್ತಕ್ಕೆ ಅನುಸಾರವಾಗಿ ಅಥವಾ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟ ಎಂಬುದಾಗಿ ಬರೆದಿದೆ. ಹಾಗಾದರೆ ಯೇಸು ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟ ಮೊದಲನೇ ಭಾಗ, ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟ ಇನ್ನೊಂದು ಶ್ರೇಷ್ಠವಾದ ಭಾಗ. ಹಾಗಾದರೆ ಮರಣಕ್ಕೆ ಒಪ್ಪಿಸಿಕೊಡ್ಲಿಕ್ಕೆ ಮುಖ್ಯವಾದ ಕಾರಣವನ್ನು ಮಾತನಾಡುವಾಗ 4ನೇ ವಚನದ ಆರಂಭದಲ್ಲಿ ಹೇಳ್ತಾನೆ, ಈತನು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟಯುಗದೊಳಗಿಂದ ಬಿಡಿಸಬೇಕೆಂದು. ಹಾಗಾದರೆ ನಮ್ಮ ತಂದೆಯಾದ ದೇವರ ಚಿತ್ತವು ಮತ್ತು ಯೇಸು ಕ್ರಿಸ್ತನ ತನ್ನ ಮರಣಕ್ಕೆ ಆ ಚಿತ್ತಕ್ಕನುಸಾರವಾಗಿ ಒಪ್ಪಿಸಿಕೊಟ್ಟದಕ್ಕೂ ಕಾರಣ ನೀನು ನಾನು ಈಗಿನ ದುಷ್ಟ ಯುಗದೊಳಗಿಂದ ಬಿಡುಗಡೆ ಹೊಂದಬೇಕೆಂಬುದೇ. ಈ ಮಾತಿಗಾಗಿ ದೇವರಿಗೆ ಸ್ತೋತ್ರ. ಈಗಿನ ದುಷ್ಟಯುಗ ಎಂಬುದಾಗಿ ಹೇಳುವಾಗ ಹಾಗಾದರೆ ಯಾವ ಕಾಲದ ದುಷ್ಟಯುಗ ಎಂಬುದಾಗಿ ಯೋಚಿಸಲೇಬೇಕಾಗ್ತದೆ. ಹಾಗಾದರೆ ಈಗ ನಾವು ಇರುವ ಕಾಲ ದುಷ್ಟಯುಗವೋ ಅಥವಾ ದುಷ್ಟಕಾಲವೋ, ಅಥವಾ ನಮ್ಮ ಹಿಂದಿನ ಪೀಳಿಗೆಯವರಿದ್ದದ್ದು ದುಷ್ಟಕಾಲವೋ, ಅಥವಾ ಅವರ ಹಿಂದಿನ ಪೀಳಿಗೆ ಇದ್ದದ್ದು ದುಷ್ಟಕಾಲವೋ, ಅಥವಾ ಅವರ ಹಿಂದೆ ಇದ್ದದ್ದು ದುಷ್ಟಕಾಲವೋ? ಒಂದು ವೇಳೆಗೆ ಯೋಚಿಸ್ತಾ ಹೋದರೆ ಪ್ರತಿ ಪೀಳಿಗೆಯು ಒಂದಲ್ಲ ಒಂದು ವಿಧದಲ್ಲಿ ಅವರವರು ದುಷ್ಟಕಾಲವನ್ನೇ ದುಷ್ಟಕಾಲದಲ್ಲೇ ಜೀವಿಸಿ ದುಷ್ಟಕಾಲದ ಸಂಗತಿಗಳನ್ನು ಅವುಗಳಲ್ಲಿ ಇರುವಂಥ ನಾನಾ ಬೇಡವಾದ ಅನುಭವಗಳನ್ನು ಪಟ್ಟಿದ್ದಾರೆ. ಹಾಗಾದರೆ ಆ ದುಷ್ಟಕಾಲದಲ್ಲಿ ಅವರಿಗಿರುವಂಥ ಪೀಡನೆಯ ಕುರಿತು ಮನಮರಿಗಿದ ದೇವರು ಈ ದೇವರು. ಹಾಗಾದರೆ ಅವರು ಆಗಿನ ದುಷ್ಟಯುಗದಲ್ಲಿ ಅಥವಾ ಅವರಿರುವ ದುಷ್ಟಯುಗದಲ್ಲಿ ಅವರಿಗಿರುವ ಬಾಧೆಗಳಿಂದ ಬಿಡುಗಡೆ ಹೊಂದಬೇಕೆಂಬುದು ದೇವರ ದೊಡ್ಡ
ಒಂದು ಕನಿಕರ. ನೀನು ನಿನ್ನ ದುಷ್ಟಯುಗದೊಳಗಿಂದ ಬಿಡುಗಡೆ ಹೊಂದಬೇಕೆಂಬುದು ದೇವರ ಕಾಳಜಿ, ನಿನ್ನ ಮೇಲೆ ದೇವರ ಕನಿಕರ. ಹಾಗಾದರೆ ನಿನಗೆ ನೀನೀಗ ಇರುವಂಥ ಈ ದುಷ್ಟಯುಗದಿಂದ ನಿನಗೆ ಬಿಡುಗಡೆ ಆಗಬೇಕೆನ್ನುವುದಕ್ಕಾಗಿ ದೇವರು ಅಂದು ತನ್ನ ಮಗನನ್ನು ಮರಣಕ್ಕೆ ಒಪ್ಪಿಸುವುದಕ್ಕೆ ಆತನು ಸಂಕಲ್ಪಿಸಿದ. ತಂದೆಯಾದ ದೇವರ ಚಿತ್ತಕ್ಕನುಸಾರವಾಗಿ ಯೇಸು ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟ. ಕಾರಣ ಈ ದಿನ ಈಗಿನ ದುಷ್ಟಯುಗದೊಳಗಿಂದ ನಿನಗೆ ಬಿಡುಗಡೆ ಆಗಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಬಾಧೆ. ಕೆಲವರಿಗೆ ಕುಡಿಕತನ ಎನ್ನುವಂಥ ಬಾಧೆ, ಕೆಲವರಿಗೆ ಮಾದಕ ಪದಾರ್ಥಗಳನ್ನ ಸೇರುವ ಪದಾರ್ಥಗಳ ಸೇವನೆಯ ಹಿಡಿತದಲ್ಲಿರುವಂಥ ಬಾಧೆ, ಕೆಲವರಿಗೆ ದುಷ್ಟರಿಂದ ಬಾಧೆ, ಕೆಲವರಿಗೆ ದುಷ್ಟ ಸರ್ಕಾರಗಳಿಂದ ಬಾಧೆ, ಇನ್ನು ಕೆಲವರಿಗೆ ನಾನಾ ದುಸ್ಸಹವಾಸಗಳಿಂದ ಬಾಧೆ, ನಾನಾ ದುಶ್ಚಟಗಳಿಂದ ಬಾಧೆ, ಕೆಲವರಿಗೆ ಕೊರತೆ ಬಡತನ ಎನ್ನುವಂಥ ಬಾಧೆ, ಕೆಲವರಿಗೆ ನಾನಾ ವಿಧವಾದ ಪಾಪಗಳ ಬಾಧೆ, ಕೆಲವರಿಗೆ ರೋಗ ಮರಣಗಳ ಬಾಧೆ, ವ್ಯಾಧಿ ಬಲಹೀನತೆಗಳ ಬಾಧೆ. ಹೀಗೆ ಹೇಳ್ತಾ ಹೋದರೆ, ಹೆಸರಿಸ್ತಾ ಹೋದರೆ ಸಾವಿರಾರು 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 ಸಂಖ್ಯೆಯಲ್ಲಿ ಜನರಿಗೆ ಬಾಧೆಗಳಿವೆ. ಹಾಗಾದರೆ ಹೀಗೆ ಬಾಧೆ ಪಡುವ ಜನರು ನಮಗೆ ಬಿಡುಗಡೆ ಹೇಗೆ ಎಂಬುದಾಗಿ ತಮ್ಮೊಳಗೆ ತಾವು ನರಳುತ್ತಾರೆ. ಎಷ್ಟೋ ಜನರು ತಾವಾಗಿಯೇ ಪ್ರಯತ್ನಿಸಿದ್ರು ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಆದರೆ ಇಂಥವರಿಗೆ ಬಿಡುಗಡೆ ಆಗಬೇಕೆಂಬುದಾಗಿ ದೇವರು ಸಂಕಲ್ಪಿಸಿದ್ದಾನಲ್ಲ, ಇದಕ್ಕಾಗಿ ತನ್ನ ಮಗನನ್ನು ಮರಣಕ್ಕೊಪ್ಪಿಸಿದ್ದಾನೆ. ಇದಕ್ಕಾಗಿ ಯೇಸು ತಂದೆ ಚಿತ್ತಾನುಸಾರವಾಗಿ ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟ. ಇದನ್ನು ನಂಬುವ ಜನರಿಗೆ ಬಿಡುಗಡೆ. ಹಾಗೆ ಮತ್ತೊಮ್ಮೆ 4ನೇ ವಚನ ಓದೋಣ. ಈತ ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ಪ್ರೇರೆ, ಈ ರೀತಿ ಬಿಡುಗಡೆ ಹೊಂದಿದವರ ಅನೇಕರು ಸೈತಾನನು ಯಾರನ್ನು ಯಾವ ವಿಧದಲ್ಲಿ ಕಟ್ಟಿ ಹಾಕಿದ್ದಾನೋ ಅವರನ್ನ ಬಿಡುಗಡೆ ಮಾಡಲಿಕ್ಕಾಗಿ ದೇವರು ಬಯಸಿದ್ದಾನೆ. ಅನೇಕ ಕಾರಣಗಳು ಸಿಗ್ತದೆ. ವಿಶ್ವವಾಣಿ ಎಂಬ ಒಂದು ಸಂಸ್ಥೆಯ ಒಬ್ಬ ಆ ಸಂಸ್ಥೆಗೆ ಸೇರಿದ ಒಬ್ಬ ದೇವ ಮನುಷ್ಯರು ಒಮ್ಮೆ ಒಂದು ಹಳ್ಳಿಯಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ಆ ಹಳ್ಳಿಯ ಒಂದು ಬೀದಿಯಲ್ಲಿ ಜನರು ಅಲ್ಲಲ್ಲಲ್ಲಿ ನಿಂತಿದ್ದಾರೆ. ಒಂದು ಮನೆ ಎದುರು ಅಧಿಕವಾಗಿ ಜಮಾಯಿಸಿದ್ದಾರೆ. ಈ ದೇವರ ಮನುಷ್ಯರು ಕೇಳಿದರು, ಏನು ಇಲ್ಲಿ ಏನು ನಡೀತಾ ಇದೆ? ಆಗ ಅಲ್ಲಿದ್ದವರು ಹೇಳಿದರು, ಇಲ್ಲ, ಈ ಮನೆಯೊಳಗೆ ಒಬ್ಬರು ಅನೇಕ ದಿವಸಗಳಿಂದ ಮರಣಕರವಾದ ರೋಗಕ್ಕೆ ತುತ್ತಾಗಿ ಈಗ ಸಾಯುವ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಅವರ ಜೀವ ಯಾವಾಗ ಹೋಗ್ತದೋ ಅವರಿಗೆ ಮುಂದಿನ ಸಂಸ್ಕಾರಗಳನ್ನು ಏನು ಮಾಡಬೇಕು ಅದಕ್ಕಾಗಿ ನಾವೆಲ್ಲರೂ ಕಾಯ್ತಿದ್ದೇವೆ. ಜೀವ ಹೋಗುವ ಸಂದರ್ಭ ಬಂದದೆ. ಆಗ ಈ ದೇವ ಮನುಷ್ಯರು ಕೇಳಿಕೊಂಡ್ರು, ನಾನು ಒಳಗೆ ಹೋಗಿ ನೋಡಬಹುದು. ಜನರು ಅನುಮತಿಸಿದ್ರು. ಆ ರೋಗಿಯು ಇದ್ದ ಮನೆಗೂ ಅವರಿದ್ದ ಕೊಠಡಿಗೂ ಹೋದ್ರು. ಆ ಮನುಷ್ಯನು ಎಲುಬು ಚರ್ಮ ಎನ್ನುವ ವಿಧದಲ್ಲಿ ಹಾಸಿಗೆಗೆ ಅಂಟಿ ಎಷ್ಟೋ ತಿಂಗಳುಗಳು ವರ್ಷಗಳಾಗಿವೆ. ಆಗ ಆ ಮನೆಯವ್ರಿಗೆ ಹೇಳಿದರು, ನಾನು ಇವರಿಗಾಗಿ ಪ್ರಾರ್ಥಿಸಬಹುದು. ಏನು ಆ ಜನರು ಆ ದೇವ ಮನುಷ್ಯರಿಗೆ ಏನು ಮಾಡ್ತಿರೋ ಮಾಡಿ ಎಂಬುದಾಗಿ ತಮ್ಮ ಒಪ್ಪಿಗೆ ಸೂಚಿಸಿದರು. ಆ ದೇವ ಮನುಷ್ಯರು ಅಲ್ಲೇ ಮೊಣಕಾಲೂರಿ ಯೇಸುಕ್ರಿಸ್ತನ ಹೆಸರಿನಲ್ಲಿ ಅವರಿಗಾಗಿ ಪ್ರಾರ್ಥಿಸಿದರು. ದೊಡ್ಡ ಆಶ್ಚರ್ಯವೇ ಕಾದಿತ್ತು, ಒಂದು ಅದ್ಭುತವೇ ಕಾದಿತ್ತು. ಸಾಯ್ತಾನೆ ಎಂಬುದಾಗಿ ಊರು ಜನ ಆ ಬೀದಿಯಲ್ಲೂ ಮನೆ ಬಾಗಿಲಿನಲ್ಲಿ ಕಾಯ್ತಾ ನಿಂತಿದ್ರೆ ದೇವರ ಶಕ್ತಿ, ದೇವರ ರಾಜ್ಯ ಮನೆಯೊಳಗೆ ಪ್ರವೇಶಿಸಿ ಜೀವ ಬಿಡುವ ಕೊನೆಯ ಗಳಿಗೆಲಿದ್ದ ಮನುಷ್ಯನೊಳಗೆ ದೇವರ ಜೀವ ಪ್ರಸರಿಸಿತು. ಆ ಮನುಷ್ಯನು ಗುಣ ಹೊಂದಿ ದೇಹದಲ್ಲಿ ಬಲ ಹೊಂದಿದವನಾಗಿ ಕೂಡಲೇ ಎದ್ದೇ ಬಿಟ್ಟ. ಜನರು ನೋಡುತ್ತಿದ್ದಂಗೆ ಆತನು ಎದ್ದು ನಡೆದಾಡಿದ. ಆಶ್ಚರ್ಯ! ಆ ಮನುಷ್ಯನಿಗೆ ಇದ್ದಂಥ ಆಗಿನ ಆ ದುಷ್ಟ ಯುಗದೊಳಗಿಂದ ದೇವರು ಆಗ ಬಿಡಿಸುವುದಕ್ಕಾಗಿ 2000 ವರ್ಷಗಳ ಹಿಂದೆ ತಂದೆಯಾದ ದೇವರು ಮಗನು ಆತನ ಮಗನಾದ ಯೇಸುಕ್ರಿಸ್ತನ ಜೀವವನ್ನ ಪ್ರಾಣವನ್ನು ಕೊಡಬೇಕೆಂಬುದಾಗಿ ಆತನು ಸಂಕಲ್ಪಿಸಿದ. ಅದಕ್ಕೆ ಅನುಸಾರವಾಗಿ ಯೇಸು ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ,
ನಮ್ಮ ಪಾಪಗಳ ದೆಸೆಯಿಂದ ನಾವು ಈ ಕೆಟ್ಟ ದುಷ್ಟ ಯುಗಕ್ಕೆ ಸಿಕ್ಕಿಕೊಂಡಿದ್ದಕ್ಕೆ ದೊಡ್ಡ ಕಾರಣ ನಮ್ಮ ಪಾಪವೇ. ಇದರಿಂದ ಬಿಡುಗಡೆ ಆಗಬೇಕೆನ್ನುವುದಕ್ಕಾಗಿ ಆತನ ಪಾಪದ ಸಂಬಳ ಮರಣ, ಅದನ್ನು ತಾನು ತನ್ನ ದೇಹದ ಮೇಲೆ ತೆಗೆದುಕೊಂಡು ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟ. ಇದರಿಂದಲೇ ನಮಗೆ ಬಿಡುಗಡೆ. ಹಾಗಾದರೆ ಪಾಪವಶದಿಂದ ಬಿಡುಗಡೆಯಾಗಿ ಈಗಿನ ದುಷ್ಟದ ಯುಗದೊಳಗಿಂದ ನಾವು ಸಂಪೂರ್ಣವಾಗಿ ವಿಮುಕ್ತರಾಗಬೇಕೆಂಬುದೇ ದೇವರ ಸ್ಥಿರವಾದ ಸಂಕಲ್ಪ. ನಿನ್ನ ವಿಷಯದಲ್ಲಿ ದೇವರ ದೊಡ್ಡ ಕನಿಕರ. ಪ್ರೇರೆ, ದೇವರಿಗಾಗಿ ಎಷ್ಟೋ ಸ್ತೋತ್ರ ಸಲ್ಲಿಸಬೇಕಾಗ್ತದೆ. ಇದನ್ನು ಹೇಳಿ 5ನೇ ವಚನದಲ್ಲಿ ಹೇಳ್ತಾನೆ, ದೇವರಿಗೆ ಯುಗಯುಗಾಂತರಗಳಲ್ಲಿ ಸ್ತೋತ್ರ, ಆಮೇನ್. ಈ ಒಂದು ಬಿಡುಗಡೆಯಿಂದ ನೀನು ನಿತ್ಯ ಜೀವ ಹೊಂದಿ ಆತನೊಂದಿಗೆ ಯುಗಯುಗಾಂತರಗಳಲ್ಲಿ ಜೀವಿಸುವುದರಿಂದ ದೇವರಿಗೆ ಯುಗಯುಗಾಂತರಗಳಲ್ಲಿ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಈಗಿನ ದುಷ್ಟ ಯುಗದೊಳಗಿಂದ ನಮ್ಮನ್ನು ಬಿಡಿಸಬೇಕೆಂದು, ನಮ್ಮ ಪಾಪಗಳಿಂದ ಕರ್ತನ ನಮಗೆ ಬಿಡುಗಡೆ ಆಗಬೇಕೆಂದು ದೇವರೇ, ತಂದೆಯ ದೇವರೇ, ನೀನು ನಿನ್ನ ಪ್ರಿಯ ಮಗನನ್ನು ಮರಣಕ್ಕೆ ಒಪ್ಪಿಸೋದಕ್ಕೆ ನೀನು ಚಿತ್ತೈಸಿದ್ದಿ. ಕರ್ತನಾದ ಯೇಸುವೇ, ತಂದೆಯ ಚಿತ್ತಕ್ಕನುಸಾರವಾಗಿ ನೀನು ನಮ್ಮ ಮೇಲೆ ಕನಿಕರವಿಟ್ಟು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುವುದಲ್ಲದೆ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆನ್ನುವುದಕ್ಕಾಗಿ ನೀನು ಪಟ್ಟ ಶ್ರಮೆಗಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಅನೇಕರು ಅನೇಕ ವಿಧದಲ್ಲಿ ಬಂಧನಗಳಿಗೆ ಒಳಗಾಗಿ ದಾಸರಾಗಿ ಬಾಧೆ ಪಡುತ್ತಿರುವಲ್ಲಿ ಕರ್ತನೆ, ನಿನ್ನ ಮಹಾಕನಿಕರ, ನಿನ್ನ ಪ್ರಸನ್ನತೆ, ನಿನ್ನ ಜೀವ ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿನ್ನ ಮಕ್ಕಳ ಜೀವಿತದೊಳಗೂ ಮನೆಗಳೊಳಗೂ ಅವರು ಬಾಧೆ ಪಡುವಂಥ ಕ್ಷೇತ್ರದೊಳಗೀಗ ಬರಲಿ, ನಿನ್ನ ಜೀವ ಬರಲಿ. ಕರ್ತನೆ, ನಿನ್ನ ಮಕ್ಕಳು ಬಿಡುಗಡೆ ಹೊಂದಲಿ, ಪಾಪದ ವಶದಿಂದ ಬಿಡುಗಡೆ ಹೊಂದಲಿ, ಈಗಿನ ದುಷ್ಟ ಯುಗದ ಹಿಡಿತದಿಂದ ಬಿಡುಗಡೆ ಹೊಂದಲಿ. ನಿನ್ನ ಮಕ್ಕಳಿಗೆ ನೀನು ನೇಮಿಸಿದ ಆಶೀರ್ವಾದವು ಬಿಡುಗಡೆಯು ಅವರಿಗೆ ಪಾಲಾಗಲಿ. ಅವರು ನಿನ್ನನ್ನು ಯುಗಯುಗಾಂತರಗಳಲ್ಲಿ ಸ್ತುತಿಸುವಂಥವರಾಗಲಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.